ವಿರೋಧ ಪಕ್ಷದ ನಾಯಕರು ಅಂದರೆ ಸಂಪೂರ್ಣವಾಗಿ ಅವ್ರ ಮೇಲೆ ಜವಾಬ್ದಾರಿ ಇರೋವಂಥದ್ದು. ಅಶೋಕ್ ಅವರು ನೇತೃತ್ವ ವಹಿಸಿ ಎಲ್ಲರನ್ನೂ ಒಟ್ಟಿಗೆ ಕುಂಡ್ರಿಸಿ ಜೊತೆಗೆ ತೊಗೊಂಡೋಗೋವಂಥದ್ದು ಕೆಲಸ ಮಾಡಬೇಕಾಗಿರೋದು ಅಶೋಕ್ ಅವರು. ಅಶೋಕ್ ಅವರು ತಟಸ್ಥವಾಗಿರ್ತೀನಿ, ನೀವು ಕಿತ್ತಾಡ್ತಾ ಇರ್ರಿ ಅಂದರೆ ಪಕ್ಷಕ್ಕೆ ಎಲ್ಲೋ ಒಂದು ಕಡೆ ಮುಜುಗರ ತರುವಂಥ ಕೆಲಸ ಆಗುತ್ತೆ. ಅವರು ಭಾಳ ಉನ್ನತವಾದ ಸ್ಥಾನದಲ್ಲಿದ್ದಾರೆ. ಒಂದು ವಿರೋಧ ಪಕ್ಷದ ನಾಯಕರು ಅಂದರೆ ಪಕ್ಷದ ಜವಾಬ್ದಾರಿ ಸಂಪೂರ್ಣವಾಗಿ ಶಾಸಕರದ್ದು ಸಹ ಅವ್ರ ಮೇಲೆ ಇರುತ್ತೆ. ಎಲ್ಲರನ್ನೂ ಕರೀಲಿ ಒಂದು ಸಭೆನ, ಕೇಂದ್ರ ನಾಯಕರ ತೀರ್ಮಾನಕ್ಕೆ ನಾವೆಲ್ಲರೂ ಭದ್ರಾಗಿರೋಣ, ನೀವು ಈ ರೀತಿ ಮಾತನಾಡಬಾರ್ದು ಅಂತ ಎಲ್ರಿಗೂ ಕಿವಿ ಮಾತು ಹೇಳಿ. ಎಲ್ಲರೂ ಸ್ನೇಹಿತರೇ ಅಲ್ಲ, ಅದನ್ನು ಮಾಡ್ತಾ ಇಲ್ಲ. ಇದೇ ಇಲ್ಲ ಅನ್ನೋದು ಆಮೇಲೆ. ಸ್ಥಾನ ಅಂತೂ ಇದೆಯಲ್ಲ, ಒಂದು ವಿರೋಧ ಪಕ್ಷ ಸ್ಥಾನ ಇರೋವಾಗ ಅದನ್ನು ಯಾಕೆ ನೀವು ಮಾಡಬಾರ್ದು? ಮಾಡಿ. ಅದನ್ನು ವಿರೋಧ ಪಕ್ಷದ ನಾಯಕರಾಗುವಾಗ ಯಡಿಯೂರಪ್ಪನವರು ಸಂಪೂರ್ಣವಾಗಿ ಅಶೋಕ್ ಅವರಿಗೆ ಸಹಕರಿಸಿದ್ದಾರೆ, ಬೆಂಬಲ ಕೊಟ್ಟಿದ್ದಾರೆ, ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಆವತ್ತು ವಿರೋಧ ಪಕ್ಷದ ನಾಯಕ ಸ್ಥಾನಕ್ಕೆ ಒಂದೇ ಒಂದು ಹೆಸರನ್ನ ಯಡಿಯೂರಪ್ಪನವ್ರು ಸೂಚಿಸಿದ್ದು ಅಶೋಕ್ ಅವರ ಹೆಸರು ಮಾತ್ರ. ಇವತ್ತು ಮಾಡ್ಬೋದಲ್ಲ ಆ ಸ್ಥಾನದಲ್ಲಿ ಕುಂತು, ಯಾತಕ್ಕೆ ಮಾಡಬಾರ್ದು? ಒಟ್ಟಿಗೆ ತೊಗೊಂಡೋಗಂಥ ಕೆಲಸ ಮಾಡಲಿ. ಅಶೋಕ್ ಅವರು ಹಿರಿಯರಿದ್ದಾರೆ, ಆ ಹಿರಿತನಕ್ಕೆ ಎಲ್ಲರೂ ಅವ್ರ ಮಾತು ಕೇಳ್ತಾರೆ. ಯತ್ನಾಳ್ ಅವರು ಕೇಳ್ತಾರೆ, ರಮೇಶ್ ಜಾರಕಿಹೊಳಿನೂ ಕೇಳ್ತಾರೆ, ಎಲ್ಲರೂ ಕೇಳ್ತಾರೆ. ಮಾಡಲಿ. ಇಂಥ ಕೆಲಸಗಳನ್ನ ನಾವು ಮಾಡಿದಾಗ ಅದು ಜನರು ಸಹ ಒಪ್ತಾರೆ, ಪಕ್ಷದ ಹಿರಿಯರು ಒಪ್ತಾರೆ. ಇವತ್ತಿನ ದಿನ ವಿರೋಧ ಪಕ್ಷದ ನಾಯಕರು ವಿರೋಧ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಇವತ್ತು ಚುನಾವಣೆಗಳು ನೋಡ್ತಾನೆ ಇದ್ದೀವಿ. ಮೋದಿಯವರು ಬರ್ತಾರೆ, ಅಮಿತ್ ಶಾ ಬರ್ತಾರೆ, ಕರ್ನಾಟಕದಲ್ಲಿ ಗೆಲ್ಲಿಸ್ಕೊಡ್ತಾರೆ. ನಾನು ಮುಖ್ಯಮಂತ್ರಿ ಆಗ್ಬೋದು ಕನಸು ಕಾಣೋ ಬದಲು ನನ್ನ ಕೊಡುಗೆ ಏನು, ನಾನು ಪಕ್ಷ ಹೆಂಗೆ ಕಟ್ತಾ ಇದ್ದೀನಿ, ಎಲ್ಲರನ್ನೂ ಒಟ್ಟಿಗೆ ಹೆಂಗೆ ತೊಗೊಂಡು ಹೋಗ್ತಾ ಇದ್ದೀನಿ, ಎಷ್ಟು ಜಿಲ್ಲೆಗಳು ಸುತ್ತುತ್ತಾ ಇದ್ದೀನಿ, ಎಷ್ಟು ಜಿಲ್ಲೆನಲ್ಲಿ ಮತಗಳು ತರ್ತಾ ಇದ್ದೀನಿ, ನಾನು ಹೋದರೆ ನನ್ನ ಶಕ್ತಿನಲ್ಲಿ ಎಷ್ಟು ಕ್ಷೇತ್ರಗಳನ್ನ ಗೆಲ್ಲಿಸ್ತೀನಿ, ಇದು ಸಾಮರ್ಥ್ಯ ತೋರಿಸುವಂಥ ಕೆಲಸ. ನಾನು ಹೋದರೆ ಈ ಜಿಲ್ಲೆಯಲ್ಲಿ ಒಂದು ಶೇಕಡಾವಾರು ಮತಗಳು ಹೆಚ್ಚಾಗತ್ತೆ, ನನ್ನಿಂದ ಈ ಜಿಲ್ಲೆಯಲ್ಲಿ ಗೆಲ್ತಾರೆ, ನನ್ನಿಂದ ಒಂದು 20 ಶಾಸಕರು ಗೆಲ್ತಾರೆ, ನಾನು 20 ಶಾಸಕರನ್ನ ಗೆಲ್ಲಿಸ್ತೀನಿ ಅನ್ನೋ ಶಕ್ತಿ ಇದ್ದು ನಾವೆಲ್ಲನೂ ಮಾಡಬೇಕಾಗುತ್ತೆ. ಮೋದಿ ಬರ್ತಾರೆ, ಅಮಿತ್ ಶಾ ಬರ್ತಾರೆ, ಗೆಲ್ಲಿಸ್ತಾರೆ, ನಮ್ಮನ್ನು ಮುಖ್ಯಮಂತ್ರಿ ಹೆಸರು ಹೇಳ್ತಾರೆ, ನಮ್ಮನ್ನು ಹೇಳ್ತಾರೆ. ಅರೆ ನಿಮ್ಮ ಕೊಡುಗೆ ಏನು? ಬರೀ ಅವ್ರ ಮೇಲೆ ನೀವು ಡಿಪೆಂಡ್ ಆಗೋ ಬದಲು ನೀವು ಕೊಡಿ, ಸುತ್ರಿ ಜಿಲ್ಲೆಗಳನ್ನ ಮಾಡ್ರಿ. ಏನು ಮಾಡ್ತಾಯಿದ್ರಿ? ಬೆಳಗ್ಗೆದ್ದು ಮಾಧ್ಯಮದವ್ರನ್ನ ಕರೆಯೋದು, ಒಂದು ಹೇಳಿಕೆ ಕೊಡೋದು, ಮುಗಿದೋಯ್ತು. ಇದೇನ ನಾವು ಮಾಡ್ಬೇಕಾದ್ರೆ ವಿರೋಧ ಪಕ್ಷದ ಕೆಲಸ? ಇವತ್ತು ನಾವು ಅಧಿಕಾರದಲ್ಲಿದ್ದಾಗ ಕಾಂಗ್ರೆಸ್ನವ್ರು ಏನೇನು ಅಪಪ್ರಚಾರ ಮಾಡಿದ್ರು. 40% ತಂದಿದ್ದ್ಯಾರು? ಕಾಂಗ್ರೆಸ್ ಕುಮ್ಮಕ್ನಿಂದ. PCM ತಂದಿದ್ದಾರು? ಕಾಂಗ್ರೆಸ್ ಕುಮ್ಮಕ್ನಿಂದ. ಕಾಂಗ್ರೆಸ್ ಅವರು ಸುಳ್ಳು ಆರೋಪಗಳ ಮಾಡಿ ಅಧಿಕಾರಕ್ಕೆ ಬಂದರು. ಅವರು ಮಾಡ್ತಾ ಇರೋ ತಪ್ಪುಗಳನ್ನ ಎತ್ತಿ ತೋರಿಸೋರು ಇವತ್ತು ನಮ್ಮಲ್ಲಿ ಕಡಿಮೆ ಆಗ್ತಾಯಿದೆ. ಫಸ್ಟ್ ಇದನ್ನು ನಾವು ಸರಿಗೆ ಹೋಗೋಣ. ನಾವು ವಿರೋಧ ಪಕ್ಷದವ್ರ ಮೇಲೇನು ಮಾತಾಡ್ತಾ ಇಲ್ಲ, ಭಾಳ ಅನ್ಯೂನ್ಯವಾಗಿ ಹೋಗ್ತಾ ಇದೆ. ವಿರೋಧ ಪಕ್ಷದವ್ರ ಜೊತೆ ಮಾತಾಡೋದಕ್ಕಿಂತ ನಮ್ಮವ್ರನ್ನಲ್ಲಿ ನಾವೇ ಟೀಕೆ ಮಾಡ್ಕೊಂಡು ಬದುಕಂಥ ಪರಿಸ್ಥಿತಿ ಬರ್ತಾಯಿದೆ. ಭಾಳ ಹೊಂದಾಣಿಕೆ. ಇದನ್ನು ಬಿಟ್ಟರೆ ಭಾರತೀಯ ಜನತಾ ಪಕ್ಷ ಇವತ್ತು ದೆಹಲಿ ಏನು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟ ಒಂದು ತೀರ್ಪೇನಿದೆ, ಅದೇ ತೀರ್ಪು ಸಹ ಇಲ್ಲೂ ಬರುತ್ತೆ. ಇಲ್ಲ ಅಂದರೆ ಅವರು ಇವತ್ತು 5 ಗ್ಯಾರಂಟಿ ಸುಳ್ಳು ಭರವಸೆಗಳು ಕೊಡ್ತಾರೆ, ಇನ್ನೂ ಒಂದಷ್ಟು ಜನರನ್ನ ಸುಳ್ಳು ಹೇಳ್ತಾರೆ, ದಾರಿ ತಪ್ಪಿಸ್ತಾರೆ.
ಅಧಿಕಾರಕ್ಕೆ ಬಂದೇ ಬರ್ತೀವಿ ಅನ್ನೋ ಒಂದು ಇದರಲ್ಲಿ ಅವರಿದ್ದಾರೆ. ಇದಾಗಬಾರ್ದು ಅನ್ನಂಗಿದ್ರೆ ಫಸ್ಟ್ ನಮ್ಮ ರಾಜ್ಯದ ನಾಯಕರುಗಳು ಒಗ್ಗಟ್ಟಾಗಿ ಕೇಂದ್ರದ ವರಿಷ್ಠರ ಮುಂದೆ ಹೋಗಿ ಅಲ್ಲಿ ಮಾತನಾಡಿ ಬಗೆಹರಿಸ್ಕೊಂಬಂದು ಚುನಾವಣೆ ಶೀಘ್ರದಲ್ಲೇ ಬರುತ್ತೆ. ಇದೇ ರೀತಿ ಸಿದ್ದರಾಮಯ್ಯನವ್ರಿಗೆ ತೊಂದರೆ ಮಾಡ್ತಾನೇ ಇದ್ದರೆ, ಸಿದ್ದರಾಮಯ್ಯನವ್ರಿಗೆ ಭಾರತೀಯ ಜನತಾ ಪಕ್ಷದಿಂದ ತೊಂದರೆ ಆಗ್ತಾಯಿಲ್ಲ. ಒಂದು ಗಾದೆ ಮಾತಿದೆ, ಮಗ್ಗಲ್ ಮುಳ್ಳು ಅಂತ. ಇವತ್ತು ಸಿದ್ದರಾಮಯ್ಯನವ್ರಿಗೆ ಯಾರೂ ಶತ್ರುಗಳಲ್ಲ, ಮಗ್ಗಲ್ ಮುಳ್ಳೇ ಶತ್ರು. ಇಷ್ಟೊಂದು ವಕೀಲರುಗಳಿಗೆ ದುಡ್ಡು ಕೊಟ್ಟು ಸ್ನೇಹಮಯಿ ಕೃಷ್ಣ ಅನ್ನೋರ ಜೊತೆಯಲ್ಲಿ ಇಷ್ಟೊಂದು ದಾಖಲೆಗಳನ್ನ ಕೊಡೋದು, ಪ್ರತಿಯೊಂದು ಹಂತದಲ್ಲೂ ಅವ್ರಿಗೆ ಶಕ್ತಿ ತುಂಬುವಂಥ ಕೆಲಸ ಮಾಡ್ತಾ ಇರೋದು ಯಾರು? ಬಿ ಜೆ ಪಿಯಿಂದಲ್ಲ, ಕಾಂಗ್ರೆಸ್ನಲ್ಲಿರೋಂಥ ಮುಖಂಡರುಗಳೇ ಇವತ್ತು ಸಿದ್ದರಾಮಯ್ಯನವ್ರ ವಿರುದ್ಧವಾಗಿ ದಾಖಲೆಗಳನ್ನ ಕೊಡ್ತಾ ಇರೋದು. ಸಿದ್ದರಾಮಯ್ಯನವ್ರನ್ನ ಹೆಂಗಾದರೂ ಮಾಡಿ ಕಟ್ಟಾಕಬೇಕು ಅನ್ನೋದು. ಆದರೆ ಕಾಂಗ್ರೆಸ್ನವ್ರಿಗೆ ಅರ್ಥ ಆಗ್ತಾ ಇಲ್ಲ. ಸಿದ್ದರಾಮಯ್ಯನವ್ರು ಒಂದು ಕಾಲು ಈಚೆ ಇಟ್ಟರೆ, ಸಿದ್ದರಾಮಯ್ಯನವ್ರು ಬರೋಕ್ಕೆ ಮುಂಚೆ ಕಾಂಗ್ರೆಸ್ ಪರಿಸ್ಥಿತಿ ಏನಿತ್ತೋ ಅದೇ ಪರಿಸ್ಥಿತಿ ಮತ್ತೆ ಮುಂದುವರಿಯುತ್ತೆ. ಅವ್ರ ಪಕ್ಷದ ಬಗ್ಗೆ ನಮಗೆ ಬೇಡ, ಅವ್ರ ವಿಷಯ ನಾವು ಮಾತಾಡೋದು ಬೇಡ. ನಮ್ಮಲ್ಲಿ ಫಸ್ಟು ನಾವು ಸರಿಗೆ ಹೋಗ್ಬೇಕಾಗಿದೆ. ನಮ್ಮ ರಾಜ್ಯದ ಎಲ್ಲ ನಾಯಕರಿಗೂ ಒಂದೇ ಮಾತು ಹೇಳೋದು, ಒಟ್ಟಾಗಿ ಒಗ್ಗಟ್ಟಾಗಿ ತೊಗೊಂಡೋಗುವಂಥ ಕೆಲಸ ಆಗಲಿ. ಇದನ್ನು ಹಿಂಗೆ ಮುಂದುವರೆದ್ರೆ ಭಾಳ ಕಷ್ಟದ ದಿನಗಳು ತುಂಬ ಇದೆ. ಹೈಕಮಾಂಡು ಆ ಸಮಯಕ್ಕೆ ಸೂಕ್ತ ಸಮಯದಲ್ಲಿ ಸೂಕ್ತ ತೀರ್ಮಾನ ಮಾಡೇ ಮಾಡುತ್ತೆ. ಹೈಕಮಾಂಡ್ ಯಾವತ್ತೂ ಸುಮ್ಮನಿರಲ್ಲ. ನಮ್ಮ ಕೇಂದ್ರದ ನಾಯಕರು ಪ್ರತಿಯೊಂದು ಗಮನಿಸ್ತಾರೆ, ಪ್ರತಿಯೊಂದು ನೋಡ್ತಾರೆ. ಬಾಯಿ ಮುಚ್ಕೊಂಡಿಲ್ಲ, ನೀವು ಹೇಳಿದ ಬಾಯಿ ಮುಚ್ಕೊಂಡಿದ್ದಾರೆ. ಪತ್ರಗಳು ಕೊಡೋದು ನಿಲ್ಲಿಸ್ತಾ ಇಲ್ವಲ್ಲ, ಬಾಯಿ ಇವ್ರು ಮುಚ್ಕೊಂಡದ್ದು. ಸ್ನೇಹಮಯಿ ಕೃಷ್ಣನ ಪಾಪ ಬಲಿಷ್ಠವಾಗಿ ಬೆಳೆಸ್ತಾ ಇದ್ದಾರಲ್ಲ. ಯಾರು ಬೆಳೆಸ್ತವ್ರೆ? ಮಗ್ಗಲ್ ಮುಳ್ಳು. ನಿಮಗೆ ಗೊತ್ತಿಲ್ಲದೆ ಏನೂ ಇಲ್ಲಪ್ಪ, ನಿಮಗೆ ಗೊತ್ತಿಲ್ಲದೆ ಏನಿಲ್ಲ. ಇವಾಗ ನಾನು ಇಷ್ಟು ಮಾತಾಡಿದ್ದೀನಿ, ಆದಷ್ಟು ಬೇಗ ನನಗೆ ಇನ್ನೊಂದು 2 ಕೇಸ್ ರೆಡಿ ಆಗ್ತವೆ. ಇವತ್ತು ನಾನೇನು ಮಾತಾಡಿದ್ದೀನಿ ಇಷ್ಟಕ್ಕೇ ಆದಷ್ಟು ಬೇಗ ನನ್ನ ಮೇಲೆ ಇನ್ನೊಂದು 2 FIR, ಇನ್ನೊಂದು 2 ಪೋಸ್ಕೋ ಕೇಸು, ಇನ್ನೊಂದು 2 ರೇಪ್ ಕೇಸು ಹಾಕಿ ತಿರ್ಗಾ ನನ್ನನ್ನು ಜೈಲಿಗೆ ಕಳಿಸ್ರು ಆಶ್ಚರ್ಯ ಪಡೋಂಗಿಲ್ಲ. ಏನು ಮಾಡ್ತೀರಿ? ಪ್ರತ್ಯಾಂಗಿನಿ ದೇವಸ್ಥಾನಕ್ಕೆ ಹೋಗ್ಬೇಕಾರೋದು ನಾನು, ಹೋಗ್ಬೇಕಾರೋದು ನಾನು. ಆ ತಾಯಿಗೆ ಒಪ್ಪಿಸ್ಬಿಟ್ಟು ಬರ್ಬೇಕು ನಾನು ಪ್ರತ್ಯಾಂಗಿನಿ ದೇವರಿಗೆ. ನನ್ನ ಮೇಲೆ ಸುಳ್ಳು ಕೇಸ್, ರೇಪ್ ಕೇಸ್ ಕೊಟ್ಟವ್ರಿಗೆ ನೀನೇ ನೋಡ್ಕೋ ತಾಯಿ ಅಂತ ಹೇಳ್ಬೇಕು. ಯಾರೋ ಹೆಣ್ಣುಮಗಳು, ಯಾರೆತ್ತ ಹೆಣ್ಣುಮಗಳು, ಅವ್ರಿಗೊಂದು ಕುಟುಂಬ ಇದೆ, ಕರ್ಕೊಂಬಂದು ಒಂದು ರೇಪ್ ಕೇಸ್ ಕೊಡಿಸ್ತಾರಲ್ಲ, ಇದೆಲ್ಲ ದೇವ್ರ ಮೆಚ್ಚೋ ಕೆಲಸನ ಇದು. ಈ ರೀತಿ ಒಂದು ಶತ್ರುನ ನೀವು ರಾಜಕೀಯವಾಗಿ ಮಾಡಿರಿ. ಆಯಿತು, ಚುನಾವಣೆಯಲ್ಲಿ ನನ್ನ ಮೇಲೆ 2 ಬಾರಿ ಹೆಣ್ಮಗಳು ನಿಲ್ಲಿಸಿದ್ದೀರಿ, ಅದು ಆಗಲಿಲ್ಲ ಅಂತ ಕೊನೆಗೆ ಇನ್ನೊಂದು ಹೆಣ್ಮಗಳನ್ನ ಕರ್ಕೊಂಬಂದು ರೇಪ್ ಕೇಸ್ ಕೊಟ್ಬಿಡೋದ? ಏನು ಮಾಡ್ತೀರಿ? ಇವತ್ತು ನಾನು ಮಾತಾಡಿದ್ದೀನಿ, ಬಹುಶಃ ಈ ವಾರದಲ್ಲೇ ಆಗ್ಬೋದೇನಪ್ಪ. ವಾರ 10 ದಿನ ಹುಡುಕ್ತಾರೆ ಇವತ್ತಿಂದ ಯಾರೊಬ್ಬರನ್ನ. ಆದರೆ ನೋಡ್ಬೇಕು ಯಾವ ಕೇಸ್ ಹುಡುಕ್ತಾರೆ ಅಂತ. ಸಂಪೂರ್ಣವಾಗಿ ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷರ ಘೋಷಣೆ ಆದಮೇಲೆ ಮೊದಲನೇದಾಗಿ ಸುಧಾಕರ್ ಅವ್ರನ್ನ ಸಂಪರ್ಕಿಸಿ ಸುಧಾಕರ್ ಅವ್ರಿಗೆ ಮಾರ್ಗದರ್ಶನ ಪಡೀರಿ ಅಂತ ನಾನೇ ಹೇಳ್ತೀನಿ. ಯಾವುದು? ಅಲ್ಲಲ್ಲ, ಈಗ ರಾಜ್ಯಾಧ್ಯಕ್ಷರು ಘೋಷಣೆ ಆದಮೇಲೆ ಖಂಡಿತವಾಗಲೂ ಸುಧಾಕರ್ ಅವರು ಸಲಹೆ ಪಡೀರಿ ಅಂತ ನಾನೇ ಹೇಳ್ತೀನಿ. ಅವರು ಲೋಕಸಭಾ ಸದಸ್ಯರಿದ್ದಾರೆ, ಸಲಹೆ ಪಡೀರಿ ಅಂತ ನಾನು ಹೇಳ್ತೀನಿ.
ನೋಡಿ, ಅವರಿಗೆ ಒಂದು ಗ್ಯಾರಂಟಿ ಇದೆ. ಯಾವುದೇ ರೀತಿಯಲ್ಲಿ ಯಾರೇ ಸರ್ಕಾರ ಮಾಡಿದ್ರು ನಾವು 1, 2, 3 ಸ್ಥಾನದಲ್ಲಿ ಇರ್ತೀವಿ ಅಂತ. ಪಕ್ಷಕ್ಕೆ ಕೊಡುಗೆ ಅವ್ರದ್ದು ಹೆಚ್ಚಿರಬೇಕು. ನಮಗೆ ಕೊಟ್ಟಂಥ ಗೌರವ ಇವತ್ತು ನಾವು ಋಣಿಯಾಗಿ ಕೆಲಸ ಮಾಡ್ತಾಯಿದ್ವಿ. ಅವರು ನಮ್ಮ ಕೊಟ್ಟಂಥ ಪ್ರೀತಿ, ಭಾರತೀಯ ಜನತಾ ಪಕ್ಷದ ಅಭಿಮಾನದಿಂದ ಇವತ್ತು ನಾವು ಆ ಪಕ್ಷಕ್ಕೆ ಋಣಿಯಾಗಿ ಕೆಲಸ ಮಾಡ್ತಾಯಿದ್ವಿ. ಕೆಲವರು ಕಾಂಗ್ರೆಸ್ ಹೋಗ್ತಾರೆ. ನೀವು ಯಾವಾಗ 17 ಜನ ಬಂದಿರೋ ಆ ಪೈಕಿ ಕೆಲವರು ಮತ್ತೆ ಕಾಂಗ್ರೆಸ್ಗೆ ಮರಳಿ ಹೋಗ್ತಾರೆ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ. ಮುನಿಯಪ್ಪನವರು ನೆನೆ ಸುಧಾಕರ್ ಮತ್ತಿತರರು ಬರ್ತಾರೆ ನಮ್ಮ ಪಕ್ಷಕ್ಕೆ ಅಂತ ಹೇಳಿದ್ದಾರೆ. ಸುಧಾಕರ್ ಅವರು, ಮುನಿಯಪ್ಪನವರು ಒಂದು ತಾಯಿ ಮಕ್ಕಳಾಗಿ ಹುಟ್ಟಿಲ್ಲ ಅಷ್ಟೇ. ಅವ್ರು ಅಲ್ಲಿರುವಾಗ ಇವ್ರನ್ನ ಕರೆದ್ರು, ಇವ್ರು ಅಲ್ಲಿರುವಾಗ ಇವ್ರು ಅವ್ರನ್ನ ಕರೀತಾವ್ರೆ. ಅಂಥ ವ್ಯತ್ಯಾಸ ಏನೂ ಇಲ್ಲ. ಆದರೆ ಸುಧಾಕರ್ ಅವ್ರಿಗೆ ಮುನಿಯಪ್ಪ ಅವ್ರು ಬೇಕು, ಮುನಿಯಪ್ಪ ಅವ್ರಿಗೆ ಸುಧಾಕರ್ ಬೇಕು. ಸುಧಾಕರ್ ಅವರು ಕಾಂಗ್ರೆಸ್ಗೆ ಹೋಗೋ ಪ್ರಶ್ನೆನೇ ಇಲ್ಲ. ಅವರು ಇಲ್ಲೇ ಇರ್ತಾರೆ. ಇಲ್ಲೇ ಅವರು ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯಕ್ಕೆ ಶಕ್ತಿ ತುಂಬುವಂಥ ಕೆಲಸ ಮಾಡ್ತಾರೆ.